ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಏನು ಮಳೆ ಅಲ್ವಾ? ಮಳೆಗಾಲದಲ್ಲಿ ಕೆಸುವಿನೆಲೆ ತಂದು ಗಂಟು ಹಾಕ್ಕೊಂಡು ಸಾರು ಮಾಡಿ ಊಟ ಮಾಡ್ತಾ ಇದ್ರೆ ಆ ಸುಖನೇ ಬೇರೆ, ಆ ರುಚಿನೇ ಬೇರೆ ಅಲ್ವಾ? ನಾನು ಆಸೆಪಟ್ಟು ಕೆಸುವಿನೆಲೆ ಇತ್ತು ತಗೊಂಡು ಬಂದು ಗಂಟು ಹಾಕಿ ಸಾರು ಮಾಡೋಣ ಅಂತ ಕೂತ್ಕೊಂಡೆ. ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ಅಷ್ಟು ಸಖತ್ತಾಗಿರುತ್ತೆ ಕೆಸಿನ ಸಾರು ಅಂದರೆ. ಗಂಟು ಹಾಕಕ್ಕೆ ಬರಲ್ಲ, ಆದ್ರೂ ಒಟ್ಟು ಗಂಟು ಅದು ಹೆಂಗೆ ಹಾಕ್ತಾರೋ ಗೊತ್ತಿಲ್ಲ ನೋಡಿ. ನಾನು ಈ ಥರ ಗಂಟು ಹಾಕ್ಕೊಳ್ಳೋದು. ಒಂದು ಗಂಟು ಹಾಕ್ಬೇಕು, ಅದು ಬಿಚ್ಕೊಂಡು ಹೋಗ್ಬಾರ್ದು. ಒಂದೊಂದು ಬಿಚ್ಕೊಂಡು ಹೋಗ್ಬೇಕು. ಬಿಚ್ಕೊಂಡು ಹೋದ್ರೂ ಸಾರೊಳಗೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಆ ಕೆಸಿನ ಸಾರು, ರೊಟ್ಟಿ, ಆ ಗಂಟು ರೊಟ್ಟಿ, ಕೆಸಿನ ಸಾರು, ಅನ್ನ ತಿಂತಾಯಿದ್ರೆ ಬಾಯಲ್ಲಿ ಇವಾಗಲೂ ನೀರು ಬರುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಫಸ್ಟ್ ಗಂಟು ಕಟ್ಟಿದ್ನೆಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಅದನ್ನ ನೀರೆಷ್ಟು ಬೇಕು ನಮ್ಗೆ ಸಾಂಬಾರಿಗಷ್ಟು ಹಾಕಿ ಉಪ್ಪು ಅರಿಶಿನ ಪುಡಿ ಹಾಕಿ ಬೇಯಕ್ಕಿಟ್ಬಿಡೋದು. ಒಂದು ಕುದಿ ಬಂದರೆ ಸಾಕು, ಬೆಂದೋಗ್ಬಿಡುತ್ತೆ. ಅಷ್ಟರೊಳಗೆ ಖಾರ ಮಾಡ್ಕೋಬೇಕು. ಜೀರಿಗೆ, ಖಾರ ಪುಡಿ ಸ್ವಲ್ಪ ಜಾಸ್ತಿನೇ ಬೇಕು. ಜೀರಿಗೆನೂ ಹಾಕ್ಕೊಂಡ್ರೆ ಒಳ್ಳೇದು, ಯಾಕಂದರೆ ಸ್ವಲ್ಪ ಹೊಟ್ಟೆನಲ್ಲೂ ಎಲ್ಲ ಬರುತ್ತದು. ಜೀರಿಗೆ ಹಾಕಿದ್ರೆ ತಂಪಾಗ್ಬಿಡುತ್ತೆ, ಚೆನ್ನಾಗಿರುತ್ತೆ. ಈ ಜೀರಿಗೆ ಮೆಣಸು ಹಾಕಲೇಬೇಕು, ಸಕ್ಕತ್ತಾಗಿರುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ತೀನಿ ನಾನು, ಅದ್ರ ಫ್ಲೇವರೇ ಚೆನ್ನಾಗಿರುತ್ತೆ. ಆಮೇಲೆ ಜಾಸ್ತಿ ಖಾರ ಪುಡಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಹೊಟ್ಟೆ ತಂಪಾಗಿರುತ್ತೆ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ನೀರು ಹಾಕ್ಕೊಂಡು. ಏನೂ ಇಲ್ಲ, ಜೀರಿಗೆ, ಖಾರ ಪುಡಿ, ಜೀರಿಗೆ ಮೆಣಸು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ನೈಸಾಗಿ ರುಬ್ಕೊಂಡ್ಬಿಟ್ಟು ಆಮೇಲೆ ರೆಡಿ ಇಟ್ಟಾದ್ಮೇಲೆ ಕುದೀತಾ ಇರುತ್ತಲ್ವ ನೀರು, ಅದಕ್ಕೆ ಹುಳಿ ಹಾಕ್ಕೋಬೇಕು. ಇದಿನ್ನೂ ಕುದಿ ಬಂದಿರಲಿಲ್ಲ, ಕುದೀತಾ ಇರೋ ನೀರಿಗೆ ಕೈ ಹಾಕಬೇಡಿ, ಹುಳಿ ಹಾಕಿ ಚೆನ್ನಾಗಿ ಕುದಿ ಬರೋ ಥರ ನೋಡಿ. ಚೆನ್ನಾಗಿ ಕುದಿ ಬಂದಿರುತ್ತೆ ಅಷ್ಟೊತ್ತಿಗೆ. ಒಂದು ಕುದಿ ಬಂದರೆ ಬೆಂದ್ಬಿಟ್ಟಿರುತ್ತೆ. ಆಮೇಲೆ ನಿಮ್ಗೆ ಎಷ್ಟು ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಅಂತಿರುವಾಗಲೇ ನೀವು ಖಾರ ರುಬ್ಬಿರ್ತೀರಲ್ಲ, ಅದನ್ನು ಎಷ್ಟು ರಸ ಬೇಕೋ ಅದನ್ನು ಹಾಕೋಬೇಕು. ಇದರಲ್ಲಿ ಒಂದು ಹಿಂಗೆ ಮುಟ್ಟಿದ್ರೆ ಸಾಕು, ಅದು ಬೆಂದಿದೆಯಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಸಾಫ್ಟಾಗಿ ಬಂದಿರುತ್ತೆ, ಯಾಕಂದರೆ ಎಳೆ ಕೆಸುವಿನ ಎಲೆಯಲ್ಲಿ ಗಂಟು ಹಾಕ್ಕೊಂಡು ಊಟ ಮಾಡಿದ್ರೆ ಸಖತ್ತಾಗಿರುತ್ತೆ. ಬೆಂದ್ಬಿಟ್ಟಿತ್ತು. ಆಮೇಲೆ ಖಾರ ಹಾಕೋಣ ಅಂತ ನೋಡಿದೆ. ಖಾರನ ನಾವು ಫುಲ್ಲು ರುಬ್ಬಿದ್ನೆಲ್ಲ ಅದಕ್ಕೆ ಹಾಕೊಂಬಾರ್ದು, ಅರ್ಧ ಎತ್ತಿಟ್ಕೊಂಡ್ಬಿಟ್ಟು ಅರ್ಧ ಮಾತ್ರ ಹಾಕೋಬೇಕು. ಈ ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಅದನ್ನೆಲ್ಲ ಇದಕ್ಕೆ ಹಾಕೊಂಡು ಕುದಿಸ್ಕೋಬೇಕು. ಯಾಕಂದರೆ ರಸನ ಬಸಿತೀವಿ, ಈ ಬಸ್ಸಾರೆಲ್ಲ ಮಾಡ್ತೀವಲ್ಲ ಆ ಥರನೇ ಇದರಲ್ಲಿ ರಸನ ನೀಟಾಗಿ ಬಸ್ಬಿಡೋದು. ಚೆನ್ನಾಗಿ ಫಸ್ಟ್ ಅದರೊಳಗೆ ಕುದ್ಕೋಬೇಕು. ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಂಡು, ಖಾರ ಜಾಸ್ತಿನೂ ಹಾಕ್ಕೋಬೋದು, ಲೈಟಾಗಿ ಹಾಕ್ಕೋಬೋದು. ನಾನು ಮೀಡಿಯಮ್ ಹಾಕ್ಕೊಳ್ತೀನಿ. ಅದಕ್ಕೆ ಉಪ್ಪು ಹುಳಿ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಂಡ್ಬಿಡೋದು. ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬರೋ ಅಷ್ಟೊತ್ತಿಗೆ ನಾವು ಅರ್ಧ ಬೇಯಿಸ್ಕೊಂಡಿರ್ತೀವಲ್ಲ ಗಂಟು, ಅದು ನೀಟಾಗಿ ಬೆಂದೋಗ್ಬಿಟ್ಟಿರುತ್ತೆ. ಆಮೇಲೆ ಸಾಫ್ಟಾಗಿ ರೊಟ್ಟಿ ಜೊತೆ ತಿನ್ನಕ್ಕೆ ಅದು ಸಖತ್ತಾಗಿ ಬಂದಿರುತ್ತೆ ನೋಡಿ. ಇಷ್ಟ ಆದರೆ ಸಾಕು, ಅದನ್ನ ಮುಚ್ಚಿಟ್ಬಿಡಿ, ಕುದೀತಾ ಇರುತ್ತೆ. ಇನ್ನೊಂದು ಕಡೆ ಎಣ್ಣೆ ಇಟ್ಬಿಟ್ಟು ಒಗ್ಗರಣೆ ಕಾಯಿಸ್ಕೋಬೇಕು. ಚೆನ್ನಾಗಿ ಎಣ್ಣೆ ಕಾಯಿಸ್ಕೋಬೇಕು. ಅದಕ್ಕೆ ಬೆಳ್ಳುಳ್ಳಿ ಗುದ್ದಕ್ಕಿಂತ ಮುಂಚೆನೇ ನಾನು ಎಣ್ಣೆ ಇಟ್ಬಿಟ್ರೆ ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಗುದ್ದಾಗಷ್ಟೊತ್ತಿಗೆ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿರುತ್ತೆ. ಆವಾಗ ಹಾಕಿದ ತಕ್ಷಣ ಬರ್ರ ಅಂತ ಬೆಂದ್ಕೊಂಡ್ಬಿಡುತ್ತೆ. ಅದು ಚೆನ್ನಾಗಿ ಬೇಯಬೇಕು. ಬೆಳ್ಳುಳ್ಳಿ ಘಮ ಬಂದರೆ ಅದು ಗಮ್ ಅಂತ ಹೊಟ್ಟೆ ಎಲ್ಲ ಹಸ್ಬಿಡುತ್ತೆ ನಮಗೆ ನೋಡಿ. ಒಂದು ಸ್ವಲ್ಪ ಕಂದು ಬಣ್ಣ ಬರಬೇಕು, ಅಲ್ಲಿ ತನಕನೂ ಬೆಂದ್ಬಿಡುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ತುಂಬ ಹೊತ್ತೇನಾಗಲ್ಲ, ಬೆಂದ್ಕೊಳ್ಳುತ್ತೆ. ಇದು ಸ್ವಲ್ಪ ಕಾಯಿಸ್ಕೊಂಡ್ಬಿಟ್ಟು ಎಷ್ಟು ಬೇಕಷ್ಟು ಅದರಲ್ಲೂ ಅರ್ಧನ ಕುದೀತಾ ಇರುತ್ತಲ್ಲ ಕೆಸುವಿನೆಲ್ಲ ಗಂಟು ಮತ್ತು ಸಾರು, ಅದ್ರ ಜೊತೆ ಕುದಿಸ್ಬೇಕು. ಎಷ್ಟು ಕುದ್ದಿದೆ ಅಂತ ಆದಮೇಲೆ ಸಾಂಬಾರೆಲ್ಲ ಒಂದು 5 ನಿಮಿಷ ಕುದ್ಮೇಲೆ ನೋಡಿ ಎಲ್ಲ ಬಗ್ಗಿಸ್ಕೊಂಡ್ಬಿಡ್ಬೇಕು. ರಸ ಫುಲ್ ಬಗ್ಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಗ್ಗರಣೆನೂ ಹಾಕಿಯಾಗಿದೆ. ಅದರ ಜೊತೆ ಅನ್ನ ತಿನ್ನಬೇಕು, ಸೂಪರಾಗಿರುತ್ತೆ. ಅನ್ನ ತಿನ್ನೋದೇ ಒಂದು ಮಜಾ. ಆಮೇಲೆ ಅದರಲ್ಲಿ ಗಂಟೆಲ್ಲ ಉಳಿದಿರುತ್ತಲ್ಲ, ಅದಕ್ಕೆ ಮೇಲೆ ಖಾರ ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತಳದಲ್ಲೂ ನೀರಿರುತ್ತಲ್ಲ, ಅದಕ್ಕೆ ಹುಳಿ ಉಪ್ಪು ಎಲ್ಲ ಕಲಸಿಟ್ಟಿದ್ದು ಹಾಕಿ ಕುದಿಸ್ಬೇಕು. ಅದು ಚೆನ್ನಾಗಿ ಕುದ್ದಿ ಬರುತ್ತೆ. ಆ ಖಾರದ್ದೆಲ್ಲ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ ಕೆಸುವಿನ ಗಂಟಿನ ಜೊತೆ. ಆ ಗಂಟನ್ನ ಮತ್ತು ಉಳಿದಿದ್ದು ಒಗ್ಗರಣೆ ಅರ್ಧ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಒಂದು 2-3 ನಿಮಿಷ ಕುದ್ಮೇಲೆ ಕೈ ಆಡಿಸೋದಂದ್ರೆ ಸೌಟಾಗಿ ತಿರುಗಿಸ್ಬಿಡೋದಲ್ಲ, ಅದರಲ್ಲಿ ಸ್ವಲ್ಪ ಗಂಟಿರೋದ್ರಿಂದ ಕೈ ಅಲ್ಲಾಡಿಸಿ ಬೇಯಿಸ್ಕೋಬೇಕು.
ಅಷ್ಟೇ. ಅಲ್ಲಿಗೆ ಕೆಸುವಿನ ಸಾರು ಸೂಪರಾಗಿ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.